ನಮ್ಮ ಡಿ.ಎಡ್ ಸ್ಟೂಡೆಂಟ್ಸು ಒಂದಷ್ಟು TLMs ಮಾಡಿದ್ದಾರೆ. ಇವತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಇದ್ರ ಸಲುವಾಗಿ ಭೇಟಿ ಸಲುವಾಗಿ ಏನೇನು ಮಾಡಿದ್ದಾರೆ ನೋಡ್ಕೊಂಬರೋಣ. ಹೇಳಿಮ್ಮ. ನಾನು ಮಾಡಿದಿರೋದು ಗುಣಾಕಾರ ಅಂತ ಮಕ್ಕಳಿಗೆ ಟೇಬಲ್ಸ್ ಬೇಗ ಅರ್ಥ ಆಗಲಿ ಅಂತ ಹೇಳಿ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಅಗೇನ್ 7 into 3 21 ಓಕೆ ನೆಕ್ಸ್ಟ್ 8 into 4 is equal to 32. ನಾನು ಮಲ್ಟಿಪ್ಲಿಕೇಶನ್ ಮಾಡೋದು ಫನ್ ವಿತ್ ಮಲ್ಟಿಪ್ಲಿಕೇಶನ್. ಓಕೆ ನೆಕ್ಸ್ಟ್ ಡ್ರಾ. ಓಕೆ ನಮ್ಮ ವರ್ಲ್ಡ್ ಯಾವ ಥರ ಮೀನ್ಸ್ ಹಾಳಾಗ್ತಿದೆಯೋ ಅನ್ನೋದಕ್ಕೆ ಇದು ಡ್ರಾಯಿಂಗ್ ಮಾಡೋದು. ಓಕೆ ಆಮೇಲೆ ನಮ್ಮ ಮರಗಳ ನೈಸರ್ಗಿಕ ಯಾವ ಥರ ಹಾಳಾಗುತ್ತೆ ಅಂತ. ಓಕೆ ಆಮೇಲೆ ಎಲ್ಲರೂ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಟೈಮಿಂಗ್ ನಾವು ಟೈಮ್ ಇಲ್ಲ ಅಂತ ಎಲ್ಲರಿಗೂ ಟೈಮ್ ಇಲ್ಲ. ಯಾರಿಗೂ ಓಕೆ ನೈಸ್ ಐಡಿಯಾ. ಓಕೆ ನೈಸ್. ಓಕೆ ಡನ್. ಏನು ನಿಮ್ಮ ಹೆಸರು? ಸೀಮಾ. ಓಕೆ ಅಮ್ಮ ಹೇಳಿಮ್ಮ. ಏನಮ್ಮ ಇದು ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ಬಿಂದು ಅಂತ ಹೇಳಿ, ಫಸ್ಟ್ ಇಯರ್ DLED ಸ್ಟೂಡೆಂಟ್, ದಾವಣಗೆರೆ ಡಯಟ್. ವೆರಿ ಗುಡ್. ನಮಸ್ತೆ ಸರ್, ಫಸ್ಟ್ ಇಯರ್ ಸ್ಟೂಡೆಂಟ್ ಕೀರ್ತನ DLED. ನಮಸ್ತೆ ಸರ್, ಫಸ್ಟ್ ಇಯರ್ DLED ದಾವಣಗೆರೆ. ಓಕೆ ಹೇಳಿಮ್ಮ, ಏನು ಮಾಡಿದಿರಿ ಇದು? ಏನು ಪ್ರಾಜೆಕ್ಟ್? ಒಂದು ಕಾರ್ಖಾನೆ ಥೀಮ್ ಸರ್. ಹಾಂ, ಕಾರ್ಖಾನೆಯಲ್ಲಿ ಗಾಳಿ ಕೂಡ ಕಲುಷಿತ ಆಗುತ್ತೆ, ಇನ್ನೊಂದು ವಾಟರ್ ಪೊಲ್ಯೂಷನ್ ಆಗುತ್ತೆ, ಇನ್ನೊಂದು ಬಂದು ಪರಿಸರ ಮಾಲಿನ್ಯ ಕೂಡ ಆಗುತ್ತೆ. ಇಲ್ಲಿ ಕಾರ್ಖಾನೆಯಿಂದ ಹೊಗೆ ಹೆಚ್ಚಾಗಿ ಹೋಗೋದ್ರಿಂದ ನಮ್ಮ ಪರಿಸರದಲ್ಲಿ ಹೊಗೆ ಗಾಳಿ ಮುಖಾಂತರ ಮನುಷ್ಯನ ಆರೋಗ್ಯನೂ ಹಾಳಾಗುತ್ತೆ, ಪ್ರಾಣಿಗಳಿಗೂ ಒಂದು ರೀತಿಯ ಕಾಯಿಲೆಗಳು ಬರುತ್ತೆ, ಇನ್ನೊಂದು ಸಸ್ಯಗಳು ಬೆಳೆಯೋಕ್ಕೂ ರೀತಿಯ ತೊಂದರೆ ಆಗುತ್ತೆ. ಇನ್ನೊಂದು ವಾಟರ್ ಪೊಲ್ಯೂಷನ್ ಬಂದು ನದಿಯಿಂದ ನೀರನ್ನ ತಗೊಂಡು ನಮ್ಗೆ ಏನ್ ಬೇಕೋ ಅದನ್ನ ಕಾರ್ಖಾನೆಯಲ್ಲಿ ತಯಾರು ಮಾಡ್ತಾರೆ. ಅದ್ರಲ್ಲಿ ಇರುವಂತ ಕೆಮಿಕಲ್ಸ್ ಇಂದ ಮಿಕ್ಸ್ ಆಗಿ ನೀರನ್ನ ಅದೇ ನೀರನ್ನ ನೀರನ್ನ ನದಿಗೆ ಬಿಡ್ತಾರೆ. ಇದೆಲ್ಲ ಏನಿದು? ಇದೆಲ್ಲ ಬಂದು ನಾವು ಪ್ರಾಕ್ಟೀಸ್ ಟೀಚಿಂಗ್ ಸಕ್ಕರೆ ಚಹಾ ಪುಡಿ ಇದೆಲ್ಲ ಏನಿದು? ಇದು ಒಂದು ಫ್ಲಾಶ್ ಕಾರ್ಡ್ಸ್ ಸರ್, ಸ್ಟೂಡೆಂಟ್ಸ್ಗೆ ತೋರಿಸಲಿಕ್ಕೆ. ಸಕ್ಕರೆ ಅಂದ್ರೆ ಹೇಗಿರುತ್ತೆ ತೋರಿಸಿ ಅದೆಲ್ಲ. ಇದೆಲ್ಲ ಪದಗಳ ಅರ್ಥ. ಓಕೆ, ಕನ್ನಡ ಪದಗಳ ಅರ್ಥ. ಇದೆಲ್ಲ ತುಂಬಾ ಮಾಡಿದಿರಲ್ಲ? ಹಾ ಸರ್, ಒಂದು 3 ಪಾಠದಿದೆ ಸರ್ ಇದರಲ್ಲಿ. ವೆರಿ ಗುಡ್. ತುಂಬಾ ಇನಿಷಿಯೇಷನ್ ಮಾಡಿ. ಇದೆಲ್ಲ ಕಡ್ಡಿಗಳು ವೇಸ್ಟ್ ಮೆಟೀರಿಯಲ್ ಅಲ್ವಾ? ಐಸ್ ಕ್ರೀಮ್ ಕಡ್ಡಿಗಳು ಬರುತ್ತಲ್ಲ ಸರ್, ಅದ್ರಲ್ಲಿ ಮಾಡಿ. ಓಕೆ ನೈಸ್ ಐಡಿಯಾ. ಚೆನ್ನಾಗಿ ಮಾಡಿದಿರಮ್ಮ. ಆಲ್ ದ ಬೆಸ್ಟ್. ಹೇಳಿ, ಇದೇನು ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಏನಿದು? ತೋರಿಸಿ, ತೆಗೀರಿ ಈ ಕಡೆ. ಏನಿದು? ಯಾರು ಇವರು? ಭುವನೇಶ್ವರಿ ಸತ್ಯನಾರಾಯಣ ರಾವ್. ಏನಿದು? ಯಾವ ಪದ್ಯ? ಭುವನೇಶ್ವರಿ ಪದ್ಯ. ಓಕೆ, ಏನದು? ಪದ್ಯದ ಕವಿ ಪರಿಚಯ ಸರ್. ಓಕೆ ಏನು ಅದ್ರ ಅರ್ಥ? ಏನು ಭುವನೇಶ್ವರಿ ಅಂತ? ಏನದು ಸಮ್ಮರಿ ಏನು? ಭುವನೇಶ್ವರಿ ಅಂದ್ರೆ ಪದ್ಯದ. ಓಕೆ ಅದು ಓಕೆ ಅಂದರೆ ಕರ್ನಾಟಕದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ. ಓಕೆ ಸರಿಮ್ಮ, ಹೇಳಿ. ಬದಲಾಗ್ತಿರುವ ಕುಟುಂಬಗಳು ಸರ್, ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಜಾಯಿಂಟ್ ಫ್ಯಾಮಿಲಿ ಇತ್ತು. ಈಗ ಬರ್ತಾ ಎಲ್ಲ ಕುಟುಂಬಗಳು ಕಾಣ್ತಿಲ್ಲ. ವಿಭಕ್ತ ಕುಟುಂಬ, ಅವಿಭಕ್ತ ಇಲ್ಲ ಈಗ ಇಲ್ಲ ಸರ್. ಅದರಿಂದ ಮಕ್ಕಳು ಈಗ ಹೇಗೆ ಒಬ್ಬ ಕುಟುಂಬ ಅನ್ನೋದನ್ನ ತೋರಿಸಿದ್ದೀವಿ ಸರ್. ಓಕೆ, ಎಲ್ಲರೂ ಜೊತೆಗಿದ್ರೆ ಚೆನ್ನಾಗ, ಒಂಟಿ ಇದ್ರಿ ಚೆನ್ನಾಗಮ್ಮ? ಜೊತೆಲಿ ಇದ್ರಿ ಚೆನ್ನಾಗೆ. ವೆರಿ ಗುಡ್. ಯಾಕೆ ಇರಲ್ವಲ್ಲ? ಯಾಕೆ? ಈಗೆಲ್ಲ ಬಿಸಿ ಸರ್, ಬೇರೆ ಬೇರೆ ಊರಲ್ಲಿ ಕೆಲಸ ಓದೋದಕ್ಕೆ ಬೇರೆ ಬೇರೆ ಕಡೆ ವಲಸೆ ಹೋಗಿರ್ತಾರೆ. ಆ ಕಾರಣಕ್ಕೆ ಇರಲ್ಲ, ಇರಕ್ಕಾಗ್ತಿಲ್ಲ. ಓಕೆ ಹೇಳಮ್ಮ. ಸರ್, ನನ್ನ ಹೆಸರು ವಿನಯ ಸಾಗರ್ ಅಂತ, ಡಯಟ್ ಫಸ್ಟ್ ಇಯರ್ ಸ್ಟೂಡೆಂಟ್, ದಾವಣಗೆರೆ. ಓಕೆ ಸರ್, ಇವು TLMsಗಳು. ಓಕೆ, ಪ್ರಾಕ್ಟೀಸ್ ಟೀಚಿಂಗ್ ಇಂಟರ್ನ್ಶಿಪ್ ಹೋಗಿದ್ವಲ್ಲ, ಅವಾಗ 3 ಸಬ್ಜೆಕ್ಟ್ ಇಂದು 3 ಪಾಠದ ಸೇರ್ಬಿಟ್ಟು ಮಾಡಿರುವಂತ. ಆಮೇಲೆ ಇವು ಲೆಸನ್ ಪ್ಲಾನ್ಗಳು ಸರ್, ಇವು ಪ್ರಾಜೆಕ್ಟ್ ವರ್ಕ್, ಆಮೇಲೆ ಚಿಹ್ನೆಗಳು. ಆಮೇಲೆ ನೆನಪಿಡಿ. ಇದು ಯಾರ್ಯಾರು ಏನೇನು ವರ್ಕ್ ಮಾಡ್ತಾರಂತ? ವಕೀಲ, ರೈತ, ಬಡಗಿ, ಟೇಲರ್, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಸ್. ಓಕೆ ನೈಸ್. ಹೇಳಮ್ಮ, ಏನು ಮಾಡ್ತಾ ಇದ್ದೀರಾ? ಓಕೆ ಓಕೆ. ಇದು ಸ್ಮಾರ್ಟ್ ಅಗ್ರಿಕಲ್ಚರ್ ಫಾರ್ಮಿಂಗ್. ಓಹೋ, ಸ್ಮಾರ್ಟ್ ಅಗ್ರಿಕಲ್ಚರ್ ಫಾರ್ಮಿಂಗ್. ಹೇಳಮ್ಮ, ಏನು ಸ್ಮಾರ್ಟ್ ಆಗಿದೆ ಇದರಲ್ಲಿ? ಇದು ಡ್ರೋನ್ ಕ್ಯಾಮ್ರಾ ಸರ್. ಸ್ಮಾರ್ಟ್ ಅಗ್ರಿಕಲ್ಚರ್ ಫಾರ್ಮಿಂಗ್. ಡ್ರೋನ್ ಕ್ಯಾಮ್ರಾದಿಂದ ಏನು ಔಷಧಿ ಹೊಡಿತೀರಾ? ಇಲ್ಲ ಸರ್, ಇದು ಕ್ಯಾಮ್ರಾ ಸುಮ್ಮನೆ ನೋಡೋದು, ಚೆಕ್ ಮಾಡಲಿಕ್ಕೆ. ಅದೇನು ಫ್ಯಾನು? ಸೋಲಾರ್ ಎನರ್ಜಿನ ಜನರೇಟ್ ಮಾಡುತ್ತಾ? ಓಕೆ, ಟ್ರ್ಯಾಕ್ಟರ್ ಫ್ಲೋ, ಆನ್ಲೈನ್ ಜನರೇಟರ್. ಓಕೆ, ಸ್ಮಾರ್ಟ್ ಅಗ್ರಿಕಲ್ಚರ್ ಫಾರ್ಮಿಂಗ್ ಪ್ರತಿಭಟನೆ. ಓಕೆ ನೈಸ್. ಓಕೆ, TLMs ಬಗ್ಗೆ ಓಕೆ ಹೇಳಿಮ್ಮ, ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ? ಸೇವ್ ವಾಟರ್ ಹೇಳಿ.
ಓಕೆ ಸರ್ ಸೇವ್ ವಾಟರ್ ಅಂತ ಟಾಪಿಕ್ ತಗೊಂಡು ಓಕೆ ಇದರಲ್ಲಿ ನೀರನ್ನು ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಅದನ್ನು ಹೇಗೆ ಮಿತವಾಗಿ ಬಳಸಿ. ಎಷ್ಟು ಪರ್ಸೆಂಟ್ ವಾಟರ್ ಇದೆ ಅಂತ ಭೂಮಿ ಮೇಲೆ ಕುಡಿಯಲಿಕ್ಕೆ ಯೋಗ್ಯವಾಗಿರೋದು ನೀರು? 2%. ವೆರಿ ನಮಗೆ 79 ಇದೆ ಸರ್. ಅದು ಸಿಗೋದು ನಮಗೆ ಕುಡಿಯೋಕ್ಕೆ 2%. ಸ್ವಲ್ಪ ಮಾತ್ರ, ಅದನ್ನು ಸೇವ್ ವಾಟರ್ ಅಂತ. ಓಕೆಮ್ಮ, ನೈಸ್ ಐಡಿಯಾ. ಎಸ್ ಸರ್, ಥ್ಯಾಂಕ್ ಯು.